ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕೆ ಬೇಕಾದ ಅತ್ಯುತ್ತಮ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ಚಿಂತಾಮಣಿಯ ವಿಜಯಲಕ್ಷ್ಮಿ ಸ್ಟೀಲ್ಸ್ ನಿಮ್ಮ ಮನೆ ಕಟ್ಟುವ ನಂಬಿಕಸ್ಥ ಪಾಲುದಾರ. ನಮ್ಮಲ್ಲಿ ಲಭ್ಯ ಅಲ್ಟ್ರಾಟೆಕ್ ಸಿಮೆಂಟ್, ಇಂಡಸ್ 555D TMT ಕಾಮಧೇನು ಮತ್ತು JSW TMT ಕಬ್ಬಿಣ, ಉತ್ತಮ ಗುಣಮಟ್ಟದ ರೂಫಿಂಗ್ ಶೀಟ್ಸ್ ಮತ್ತು ಸೆಕ್ಷನ್ ಐಟಮ್ಗಳು, ಆಸ್ಟ್ರಾಲ್ ಮತ್ತು ಆಶೀರ್ವಾದ್ ಪೈಪ್ಗಳು, ಏಷ್ಯನ್ ಪೇಂಟ್ಸ್ ಮತ್ತು ಬಿರ್ಲಾ ಓಪಸ್ ಪೇಂಟ್ಸ್, ಸೆಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಸ್. ಇದಲ್ಲದೆ ಫೆವಿಕಾಲ್, ಹಾರ್ಡ್ವೇರ್, ಫಿಟ್ಟಿಂಗ್ಸ್, ಎಲೆಕ್ಟ್ರಿಕಲ್ ಐಟಮ್ಗಳು ಹಾಗೂ ಮನೆ ನಿರ್ಮಾಣಕ್ಕೆ ಬೇಕಾದ ಇನ್ನಿತರ ಸಾಮಗ್ರಿಗಳು ಅತ್ಯುತ್ತಮ ದರದಲ್ಲಿ ಲಭ್ಯ. ಉತ್ತಮ ಗುಣಮಟ್ಟ, ನಂಬಿಕಸ್ಥ ಸೇವೆ ಮತ್ತು ಸಮಂಜಸ ಬೆಲೆ ಇವೆಲ್ಲ ಒಂದೇ ಕಡೆ. ಹಿಂದೆ ಭೇಟಿ ಕೊಡಿ. ವಿಜಯಲಕ್ಷ್ಮಿ ಸ್ಟೀಲ್ಸ್, KSRTC ಬಸ್ ಡಿಪೋ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845920725 ಅಥವಾ 9686666132ಗೆ ಸಂಪರ್ಕಿಸುವುದು. ಕೆಂಪತೇನಹಳ್ಳಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ನೆಲಸಮ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೆಂಪತೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ 85ರ ಪೈಕಿ 10 ಎಕರೆ 15 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳನ್ನು ನಿರ್ಮಾಣ ಮಾಡಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಇಂದು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಹಲವು ಮನೆಗಳು ನೆಲಸಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಮನೆಗಳ ನಿರ್ಮಾಣ ಮಾಡುವ ಬಗ್ಗೆ ಕೆಂಪತೇನಹಳ್ಳಿ ಗ್ರಾಮದ ನಿವಾಸಿ ಸುಮಾರು 72 ವರ್ಷದ KN ಅವಲಪ್ಪ ಎಂಬುವರು 2026 ಮೇ 4ರಂದು ತಹಶೀಲ್ದಾರ್ಗೆ ದೂರು ಸಲ್ಲಿಸಿ ಕೆಂಪತೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 85ರ ಪೈಕಿ 10 ಎಕರೆ 5 ಗುಂಟೆ ಜಮೀನಿನಲ್ಲಿ ತಮ್ಮ ಹಕ್ಕುದಾರರಿಗೆ ಒಳಪಟ್ಟಿರುವ 210 ಹೊಂಗೆ ಮರಗಳ ಸಂರಕ್ಷಣಾ ಪ್ರದೇಶದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲು ಕೋರಿ ಅರ್ಜಿ ಸಲ್ಲಿಸಿದರು. ಸದರಿ ಜಮೀನಿನಲ್ಲಿ ನಮ್ಮ ಗ್ರಾಮದ ವಾಸಿಗಳಾದ ಮೇಸ್ತ್ರಿ ನಾರಾಯಣಸ್ವಾಮಿ, ಆನಂದ್ ಹಾಗೂ ಗ್ರಾಮದ ಇತರೆ ಕೆಲವರೊಂದಿಗೆ ಶಾಮೀಲಾಗಿ ಮೇಲ್ಕಂಡ ಸರ್ವೆ ನಂಬರ್ 85ರಲ್ಲಿನ ನಮ್ಮ ಹಕ್ಕುದಾರರಿಗೆ ಒಳಪಟ್ಟಿರುವ 10 ಎಕರೆ 5 ಗುಂಟೆ ಜಮೀನು ಪ್ರದೇಶದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣ ಮಾಡಿದ್ದು, ಸದರಿ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡಲು ಯಾವುದೇ ಹಕ್ಕು, ಹಿತಾಸಕ್ತಿ ಮತ್ತು ಸ್ವಾಧೀನತೆ ಇರುವುದಿಲ್ಲ. ಹೀಗಾಗಿ ಸದರಿ ನಾರಾಯಣಸ್ವಾಮಿ ಮತ್ತು ಆನಂದ್ರವರ ಕ್ರಮವು ಅಕ್ರಮ ಮತ್ತು ಕಾನೂನು ಬಾಹಿರವಾಗಿದ್ದು, ಅವರ ವಿರುದ್ಧ ಕಾನೂನು ರೀತ್ಯ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ದೂರು ನೀಡಿದರು. ಅರ್ಜಿಯ ಜೊತೆಗೆ ಹಕ್ಕುದಾರರಿಗೆ ಜಿಲ್ಲಾಧಿಕಾರಿಗಳು ಆದೇಶಿಸಿರುವುದು ಹಾಗೂ ಪಹಣಿಗಳಲ್ಲಿ ಅವರ ತಾತನಾದ ಶಂಕರಪ್ಪ ಹೆಸರು ನಮೂದಾಗಿರುವುದು, ತಾತ ಶಂಕರಪ್ಪ ಪಾವತಿ ನಂತರ ಅವರ ಕುಟುಂಬದ KN ಅವಲಪ್ಪ, ಹನುಮಂತರಾಯಪ್ಪ ಹಾಗೂ ಸಂಬಂಧಪಟ್ಟ ಕುಟುಂಬದ ಸದಸ್ಯರಿಗೆ ಹೊಂಗೆ ಮರಗಳ ಸಂರಕ್ಷಣೆ ಮತ್ತು ಫಸಲು ಉಪಯೋಗಿಸಿಕೊಳ್ಳಲು ಮತ್ತು ಹಕ್ಕುದಾರಿಯನ್ನು ಮುಂದುವರಿಸಲು ಆದೇಶಿಸಿರುವ ಪತ್ರವನ್ನು ದೂರಿನಲ್ಲಿ ಲಗತ್ತಿಸಿದ್ದರು. ಸದರಿ ದೂರಿನ ಮೇಲೆ ಸ್ಥಳ ಪರಿಶೀಲನೆ ನಡೆಸಿ ತೆರವು ಮಾಡುವಂತೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರು ಆದೇಶಿಸಿದ ಮೇರೆಗೆ ಅಂಬಾಜಿದುರ್ಗ ಹೋಬಳಿ ಉಪ್ಪುಪೇಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ RI ಕೃಷ್ಣಪ್ಪ, VA ಸುಪ್ರಿಯಾ ಮತ್ತು ಗ್ರಾಮ ಪಂಚಾಯತಿ PDO ಶಿವಣ್ಣ ನೇತೃತ್ವದ ತಂಡ ಸರ್ಕಾರಿ ಜಮೀನಿನಲ್ಲಿ ನಿರ್ಮಾಣ ಮಾಡಿದ 5 ಕಟ್ಟಡಗಳ ಪೈಕಿ ಕೆಂಪರಾಜು, ನಾರಾಯಣಸ್ವಾಮಿ ಮತ್ತು ಆಂಜನಪ್ಪ ಎಂಬುವರ ಕಟ್ಟಡಗಳನ್ನು JCB ಮೂಲಕ ನೆಲಸಮ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 2 ಕಟ್ಟಡಗಳ ಮಾಲೀಕರು ತಾವೇ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ ನಂತರ ಅಧಿಕಾರಿಗಳು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ಕಟ್ಟಡ ಮಾಲೀಕರು ಆಕ್ರೋಶ. ಕೆಂಪತೇನಹಳ್ಳಿ ಗ್ರಾಮದ KN ಅವಲಪ್ಪ 10 ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದಾರೆ. ಅವರ ವಿರುದ್ಧ ದೂರು ನೀಡಿದರೂ ಅಧಿಕಾರಿಗಳು ಅವರ ಜಮೀನು ಸರ್ವೆ ಮಾಡದೆ ಮತ್ತು ಸ್ಥಳ ಸಹ ಗುರುತು ಮಾಡದೆ ನಮಗೆ ಯಾವುದೇ ನೋಟಿಸು ನೀಡದೆ ಬಡವರಾದ ನಮ್ಮ ಮನೆಗಳನ್ನು ಏಕಾಏಕಿ ನೆಲಸಮಗೊಳಿಸಿದ್ದಾರೆ ಎಂದು ಮನೆಗಳ ಮಾಲೀಕರು ಆಕ್ರೋಶ ಹೊರಹಾಕಿದರು.
ಈಗ ನೀವು ತೆರವು ಮಾಡ್ಬೇಕಂದ್ರೆ ತೆರವು ಮಾಡ್ತಿದ್ರಿ 10 ನಿಮಿಷ ಜಾಗ ಕೊಡಿ ಅಂದ್ರೆ ನೀವು ಬಿಟ್ಟಿಲ್ಲ. ಸರ್ಕಾರಿ ಕೆಲಸ ಮಾಡಕ್ ಈಗ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅಂತ ಕಟ್ಟವಾಗ ನಾವು ರೆವಿನ್ಯೂ ಆಫೀಸರ್ ಕೊಡ್ಬೋದವ್ರು ಸರ್ವೆ ನಂಬರ್ ಕೊಡಕ್ ಅವರೇ ಸಂಬಂಧ ಇಲ್ಲ. 2 ಬಿಲ್ ಆಗಿದೆ, ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸರ್ಕಾರಿ, ನೀನು ಸರ್ಕಾರಿ ನೌಕರನೇ, ಅವರು ಸರ್ಕಾರಿ ನೌಕರನೇ. ಬಿಲ್ ಮಾಡಕ್ಕೆ ಬರಲ್ಲ.
ನೀವು 5 ನಿಮಿಷ ಬಿಡ್ಲಿಲ್ಲ ಅವ್ರಿಗೆ. ಕ್ರಮ ತಗೊಂತಾರೆ. ಅಲ್ಲಲ್ಲ ನೀವು 5 ನಿಮಿಷ ಬಿಡ್ಲಿಲ್ಲ. ನೀವು ಡಮಾಲಿ ಪೊಲೀಸ್ ಆಯ್ತು. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನೂ ಇದೆ ನೋಡ್ರಿ. ಅರ್ಥ ಆಯ್ತಾ? ಹಾಗಾದ್ರೆ ಇನ್ನೂ ಇದೆ ಪೊಲೀಸ್ ನೋಡ್ರಿ. ಕಂಪ್ಲೇಂಟ್ ಮೂರನೇ ಕೊಟ್ಟಿದ್ದೀವಿ. ದರ್ಜೆ ಹೋಗಿ. ಮೂರನೇ ದರ್ಜೆ ಹೆಂಗಿದೆ? ಅರ್ಜಿ ಕೊಡ್ರಿ ಅದನ್ನು ಅರ್ಜಿ ಕೊಟ್ಟು ಬರ್ಬೇಕಲ್ವಾ? ಆಸೆ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಸಾಮಾನುಗಳು ಎಲ್ಲ ತಗೊಳ್ರಪ್ಪ ಅಂತ. ನೀವು ಊರಲ್ಲಿ ಅಷ್ಟು ಜಾಗ ಅಷ್ಟು ಮನೆಗಳು ಇಟ್ಕೊಂಡು ಸೂರ್ ಕೊಡ್ಬೇಕಂತಿದೆ. ಸೂರ್ ಇಲ್ದವ್ರಿಗೆ ಸೂರ್ ತಗೊಳ್ಳಿ, ಕೊಡ್ಬೇಕಂತ ನೀವು ಕಾನೂನು ಮನೆಗೆ ಇದೆ. ಇದ್ನಲ್ವಾ, ಇದನ್ನೆಲ್ಲ ತಗೊಳ್ಳಿ. ಅದಕ್ಕೆ ಪ್ರೊಸೀಜರ್ ಇದೆ. ನಿಮ್ಗೆ ಕಾನೂನು ಗೊತ್ತಿರೋದು. ನಿಮ್ಗೆ ಕಾನೂನು ಗೊತ್ತಿರೋದು. ಯಾಕೆ ಸರ್ಕಾರಿ ಜಾಗದಲ್ಲಿ ಮನೆ ಚಂಪದೇನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ 4 ಜನ ಮಕ್ಕಳು ಕೂಲಿ ಮಾಡಿ ಇದನ್ನು ನಾನು ಕಟ್ಟಿದ್ದೀನಿ. ಇದು ಬಂದು 85 ಸರ್ವೆ ನಂಬರು. 85ರಲ್ಲಿ ಬಂಜರುಭೂಮಿ ಗೌರ್ಮೆಂಟ್ ಜಾಗ. ಅದರಲ್ಲಿ ಹಾವಲಪ್ಪನ ಅಂತೇಳಿ 10 ಎಕರೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ 10 ಎಕರೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳನ್ನ ಕರೆಸಿ ನಮ್ಮ ಮನೆಗೆ ತರಿಸಿದ್ದಾರೆ. ಅವರಿಗೆ 10 ಎಕರೆ ಎಲ್ಲಿ ಗುರ್ತು ಮಾಡ್ದಿರೇನೆ ನಮ್ಮ ಮನೆ ತಳಿಸಿದ್ದೇನೆ. 10 ಎಕರೆದಲ್ಲಿ ಅವ್ರದ್ದಿದೆಯೋ ಬೇರೆ ಕಡೆ ಇದೆಯೋ ಅಂತ ಪರಿಶೀಲನೆ ಮಾಡಿದ್ರೆ ಅಂತ ತಳಿದ್ದಾರೆ ಅಧಿಕಾರಿಗಳು. ಆರೈಯರೇ ಜಾಸ್ತಿ ಇದಾಗಿದ್ದಾರೆ. ಇನ್ನೂ 2 ಮನೆ ಇದೆ 85ರಲ್ಲಿ. ಅದು ತಳೆದ ಹೋಗಿದ್ದಾರೆ ರಾಜಕೀಯದಿಂದ. ರಾಜಕೀಯದಿಂದ ಅವೆರಡು ಕೂಲಿ ಮಾಡೋದ್ರಿಂದ 85 ಸರ್ವೆ ನಂಬರಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆ ಜಮೀನಿದೆ? 52 ಎಕರೆ ಇದೆ. 56 ಎಕರೆ 19 ಗುಂಟೆ. ಅದರಲ್ಲಿ ನೀವು ನಮಗೆ ಎಸ್ಸಿಗಳು ಎಷ್ಟು ವರ್ಷಗಳಿಂದ ಇದ್ದಾರೆ? ಇಲ್ಲಿ ಸುಮಾರು ಅನುಭವದಲ್ಲಿ ಇದ್ದೀವಿ ಸರ್. ಸುಮಾರು ಜನ 15 ವರ್ಷದಿಂದ ಅನುಭವದಲ್ಲಿದ್ದಾರೆ ಸರ್ ಇಲ್ಲಿ. ಈಗ ಯಾಕೆ ಹೊಡೆದಾಕಿದ್ಯಾರೋ ಅಧಿಕಾರಿಗಳು? ಅದು ನಮ್ಮದು ಅಂತ ನಮ್ಮದು ಅಂತ ಅವರು ನಮ್ಮದು ಅಂತ ಹೇಳ್ಬಿಟ್ಟು ಅವರು ನಮ್ಮದು ಅಂತ ತೆರವುಗೊಳಿಸಿದ್ದಾರೆ. ನಾವು ಹೇಳಿದ್ವಿ ಆವಲಪ್ಪನವ್ರು ಎಲ್ಲಿ ಗುರ್ತು ಮಾಡಿ ಅಂದ್ರು ಕೂಡ ಅವ್ರು ನಮ್ಮ ಮಾತು ಕೇಳಿಲ್ಲ ಸರ್. ಪೊಲೀಸ್ನವರು ಹೋಗಿತ್ತು. ಈಗ ಅವ್ರದ್ದು ಬರುತ್ತೆ ಅಂತ ಅವಲಪ್ಪ ಅವ್ರದ್ದು ಬರುತ್ತೆ ಅಂತನಾ? ಆವಲಪ್ಪನವ್ರದ್ದು ನಮ್ಮದಿದೆ ಅಂತ. ನಮ್ಮದು ಸರ್ವೆ ಮಾಡಬೇಕು. ಸರ್ವೆ ಮಾಡಬೇಕು. ಸರ್ವೆ ಮಾಡಿದ್ರೇನೆ ಮಾಡಿದ್ದಾರೆ. ಎಲ್ಲಿ ಬರ್ತದೆ ಎಲ್ಲಿಲ್ಲ ಅಂತ ಈ ಥರ ಇದೆ ಸರ್. ಆಂಜಪ್ಪ ಅಂತ ಅವರು ಇದೇ ಗ್ರಾಮದವ್ರೆ, ಕೆಂಪದೇನಹಳ್ಳಿ. ಇವರಿಗೆ 4 ಜನ ಮಕ್ಕಳು, ಬರೀ ಹೆಣ್ಣು ಮಕ್ಕಳೇ. ದುಡಿಯೋರು ಯಾರೂ ಇಲ್ಲ. ಅವ್ರು ಕೂಲಿ ನಾಡಿ ಮೇಲೆ ಸೊಪ್ಪು ಅದು ಇದು ಮಾರ್ಕೊಂಬಂದು ಅವರು ಮನೆ ಕಟ್ಟಿದ್ರು ಪಕ್ಕದಲ್ಲಿ. ಅವ್ರದ್ದು ಇವ್ರದ್ದು ಕೂಡ ಕಿತ್ತಾಕಿದ್ದಾರೆ. ಅವ್ರು ಕೇಳಿದ್ರು ಬೀಳಿಲ್ಲ ಅಧಿಕಾರಿಗಳು. ಈ ಥರ ಮಾಡಿದ್ರು ಸರ್. ಮುಂದಕ್ಕೆ ನಾವು ಕಾನೂನು ರೀತಿ ಏನು ನಮಗೆ ಗೌರ್ಮೆಂಟ್ ಆಕ್ಷನ್ ತಗೊಂಡು ಅದ್ರ ಬಗ್ಗೆ ಹೋಗ್ತೀವಿ. ನಿಮಗೆ ಮೊದಲಿಂದ ಮನೆ ಇಲ್ವಾ? ಮನೆ ಇಲ್ಲ ಸರ್. ಮನೆಯೇ ಇಲ್ಲ ನಮಗೆ. ಮನೆಯೇ ಇಲ್ಲ. ಈ ಥರ ಮಾಡಿದ್ದಾರೆ ಸರ್ ಗೌರ್ಮೆಂಟ್ ಅಧಿಕಾರಿಗಳು. ಅವಲಪ್ಪ ಕುತಂತ್ರವಾಗಿ ಅವಲಪ್ಪನ ಈ ಥರ ಮಾಡಿ ನಮ್ಮನ್ನೆಲ್ಲ ದಲಿತರಲ್ಲಿ ಇರಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಊರು ಅಕ್ಕಪಕ್ಕ ಊರುಗಳು ಸರ್ವೆ ನಂಬರ್ ಎಷ್ಟೆಲ್ಲ ಇದೆಯೋ ಅಷ್ಟರಲ್ಲೂ ಅವ್ರದ್ದು ಗೌರ್ಮೆಂಟ್ ಜಾಗ ಅವರೇ ಆಕ್ರಮಣ ಮಾಡಿದ್ದಾರೆ ಸರ್. ಯಾರೂ ಇಲ್ಲ. ಬೇಕಾದ್ರೆ ತನಿಖಾ ಅಧಿಕಾರಿಗಳು ಬಂದು ತನಿಖೆ ಮಾಡಿ. ಆ ಅವಲಪ್ಪಂದೇ ಎಲ್ಲ ಒತ್ತುವರಿ, ನಮ್ಮದಿಲ್ಲ. ನಮ್ಮ ಹೆಸರು ಲೋಕೇಶ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಂಬಾಜಿ ಹೋಬಳಿ, ಕೆಂಪದೇನಹಳ್ಳಿ. ಈ ಮನೆ ಇವತ್ತು ಇಷ್ಟೊಂದು ನೆಲತ್ತು ಅಂದಿದ್ರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಮನೆ ಕಟ್ಟೋವರೆಗೂ ನಿಲ್ಲಿಸೋದು ಯಾವ ಅಧಿಕಾರಿ ಬರಲಿ ನಾವು ಕಟ್ತೀರಿ. ಇವತ್ತು RS ಸಾಹೇಬ್ರಿಗೆ 10 ನಿಮಿಷ ಟೈಮ್ ಕೊಡಿ ಸಿಗ್ತದೆ ಅಂತ ಕೂಡ ಅವ್ರು ಟೈಮ್ ಕೊಟ್ಟಿಲ್ಲ. ಈ 3 ಮನೆ ಮಾತ್ರ ತೊಳಿದ್ರು, ಇನ್ನೂ 2 ಮನೆ ಇದೆ. ಯಾಕೆ ತೊಳಿಲ್ಲ? ಅಲ್ಲಿಗೆ ಇವರು ಅವ್ರ ಲಂಚ ಎಷ್ಟು ತಗೊಂಡವ್ರೆ? ಲಂಚ ತಗೊಂಡು ಇವತ್ತು ಇವ್ರು ಲಂಚ ಕೊಟ್ಟಿಲ್ಲ, ಇವ್ರು ತೊಳ್ಳಿ ಹಾಕಿದ್ರು. ಅವ್ರು ಲಂಚ ಕೊಟ್ಟವ್ರೆ, ಅವ್ರು ಬಿಟ್ಟವ್ರೆ. RI ಮೇಲೂ ಕೂಡ ನಾವು ಆಕ್ಷನ್ ತೆಗಿತಾರೆ ಏನ. ಅವ್ರ ಡ್ಯೂಟಿ ಕೂಡ ಸಸ್ಪೆಂಡ್ ಮಾಡ್ತೀರಿ ನಾವು. ಅಧಿಕಾರಿ ಮಾಡಬೇಕು. ಮೇಲೆ ಅಧಿಕಾರಿ ನಮ್ಗೆ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನಿದ್ರೆ ಅದು ಮಾಡಲಿ. ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಇದೇ ಸರ್ ಮಾಡೋದು. ಒಂದು ಲೆಟರ್ ಇದೇ ಮಾಡೋದು. ಆವಲಪ್ಪ ವರ್ಕ ಏನ 10 ಎಕರೆ 5 ಗುಂಟೆ ಆಗಿದೆ ಅಂತೇಳಿ ಪಂಜರಭೂಮಿ ಮೇಲೆ ಆಗಿದೆ ಅಂತೇಳಿ ಅನುಮತಿ ಕೊಟ್ಟಿದ್ದಾರಲ್ಲ. ಮೇಡಮ್ನವ್ರು ಬಂದು ಇಲ್ಲಿ ಅಳ್ತಾ ಮಾಡಿ ಕಲ್ಲು ಊಡಿ ಇದು ಆವಲಪ್ಪನವ್ರದ್ದು, ಇದಕ್ಕೆ ಯಾರು ಬರಬಾರ್ದು ಅಂತೇಳಿ ಬರ್ಬೇಕು ಇಲ್ಲಿಗೆ. ಇಲ್ಲ ಮನೆ ತೊಳೋದು ನೋಟಿಸ್ ಆದ್ರೂ ಕೂಡ ಜಾರಿ ಮಾಡಬೇಕು. ನೋಟಿಸ್ ಜಾರಿ ಮಾಡಿಲ್ಲ. ನೋಟಿಸ್ ಇಲ್ಲಿ ಯಾರಿಗೂ ಹೇಳಿ ಇಲ್ಲ. ಈ ರೀತಿಯಲ್ಲಿ ಬಂದು ಮನೆ ತೊಳೆಯವ್ರಲ್ಲ. ಇದೇನು ದೌರ್ಜನ್ಯ ಮೇಲೆ ತೊಳೆಯವ್ರು ಇವರು. ಇದು ಮಾಡಿರೋದು ದೌರ್ಜನ್ಯ ಮೇಲೆ. ಅವ್ರು ಯಾವ ದೌರ್ಜನ್ಯ ಮಾಡ್ಯವ್ರು ಅದೇ ದೌರ್ಜನ್ಯ ಮೇಲೆ ನಾವು ಇಲ್ಲಿ ಮನೆ ಕಟ್ಟೆ ಕಟ್ತಾರೆ. ಯಾವ ಅಧಿಕಾರ ಬರ್ತಾರ ಬಲ್ಲೆ ಏನ. ನಾವು ಇದನ್ನಂತೂ ನಿಲ್ಲಿಸೋದಿಲ್ಲ.